ಎಲ್ಲ ತಂದ್ಕೊಡಿ ಪುಣ್ಯಾತ್ಮರ. ದೇವ್ರ ಸೀರೆ ತಂದು ಮಾಮೂಲಿ ಸೀರೆ ತನ್ನಿ, 300 400 5 ರೂಪಾಯಿ ತರಬೇಕು ಅಂತ ಏನಿಲ್ಲ, ಒಳ್ಳೆ ಸೀರೆ ತನ್ನಿ, ನಾರ್ಮಲ್ ಬಂದ್ಕೊಡೋ ಅಂತಾರ. ಮತ್ತೆ ತೆರೆ ಹಿಂದ್ಗಡೆ ಸಾವಿರಾರು ಜನ, ಕೋಟ್ಯಾಂತರ ಜನ ಇವಾಗ ಅಲ್ಲಿ ನಮ್ಮ ಸೈನಿಕರು ಏನ್ ಮಾಡ್ತಾರೆ, ನೀವೇನ್ ಮಾಡ್ತೀರಾ? ಸೀರಿಯಲ್ಲು, ಮೊಬೈಲು, IPL, ಬಿಗ್ ಬಾಸ್, ಚೀಟಿ ಅಲ್ವಾ? ಮೊನ್ನೆ ಒಂದ್ಸರಿ ದೇಶಕ್ಕಾಯ್ತಾರ ಸೈನಿಕರಿಗೆ ಮತ್ತೆ ಅನ್ನ ಹಾಕ್ತಾರೆ ಪುಣ್ಯಾತ್ಮರಿಗೆ. ತೆರೆ ಹಿಂದ್ಗಡೆ ಸೇವೆ ಮಾಡ್ತಕ್ಕಂಥ ಪಬ್ಲಿಕ್ ಯಾರಿದ್ದಾರೆ ಎಲ್ಲರಿಗೂ ಒಂದ್ಸರಿ ನಿಮ್ ಕೈ ಜೋರ ಒಂದ್ಸರಿ ಜೋರಾಗಿ ನಾವು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅಲ್ಲಿ ಅವ್ರ ಜೀವನ ಲೆಕ್ಕ ಅಲ್ಲಿ ಇದು ಅಲ್ಲಿ ಅವ್ರು ಕಷ್ಟಪಡ್ತಿದ್ದಾರೆ. ಜೋರ ಒಂದ್ಸರಿ ಅವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಸರಿ ಅಲ್ವಾ? ನಿಮ್ಮ ಮಕ್ಕಳನ್ನ ಒಳ್ಳೆ ಪ್ರಜೆ ಮಾಡಿ, ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅನ್ಬೇಡಿ, ಡಿಗ್ರಿ ಮಾಡಿ ಅನ್ಬೇಡಿ, ನಿಮ್ಮ ಮಕ್ಕಳು ಓದಿಸಿ ಅನ್ಬೇಡಿ. ನಾವು ಓದೇ ಇಲ್ಲ, 5ನೇ ಕ್ಲಾಸ್ ಓದಿರೋದು. ನಿಮ್ಮ ಮಕ್ಕಳು ಓದಿಸಿ, ನಿಮ್ಮ ಅಪ್ಪ ಅಮ್ಮನ ಸಾಕಂಗೆ. ನಾವು ನಮ್ಮ ಅಪ್ಪ ಅಮ್ಮ ಬಿಟ್ಟಿರೋದೇ ಇಲ್ಲ, ನಮ್ಮ ಅಂತಮ್ಮ ಬಿಟ್ಟಿರೋದೇ ಇಲ್ಲ, ಒಂದೇ ಮನೆಗೆ ನಾವೆಲ್ಲ. ನೀವು ಹಿಂಗೆ ಸಾಕಿ ನಿಮ್ಮ ಮಕ್ಕಳನ್ನ. ಬೇಜಾರಾಗೋದು ಏನಂದ್ರೆ ಲೈವಲ್ಲಿ ಹೇಳಂಗಿಲ್ಲ, ಸಾಕಷ್ಟು ಜನ ಇದಾರೆ ಅಂತವ. ಹೆಣ್ಮಕ್ಳು ಎದಿಗೆ ಓದಿದ್ದಾರೆ, ಗಂಡು ಮಕ್ಳು ಎದಿಗೆ ಓದಿದ್ದಾರೆ, ಆಸ್ತಿಗೋಸ್ಕರ ಟಿವಿಯರೆಲ್ಲ ಇದಾರೆ ಅಂತವ, ಕೃಷಿ ಸಂಬಂಧರೆಲ್ಲ ಇದ್ದಾರೆ. ಆದ್ಮೇಲೆ ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಚೆನ್ನಾಗಿ ಓದಿಸಿ ಆಯ್ತಾ. ಅವ್ರು ಬರೋಕ್ ಮುಂಚೆ ನೋಡ್ಕೊಂಡಿರಿ ನೀವೊಂದು ಜಾಗವ, ಯಾಕೆ ಹೇಳಿ? ಮಕ್ಕಳು ನೋಡ್ತಾನ ಅಲ್ಲಿಗೆ ಬನ್ನಿ ಅಕ್ಕ, ಹಿಂದಕ್ಕೆ ಬಂದ್ಬಿಡಿ ಎಲ್ಲ, ಬಂದ್ಬಿಡಿ ಎಲ್ಲ ಹಿಂದಕ್ಕೆ ಅಕ್ಕ. ಹೋಗ್ರಕ್ಕ, ಕೆಳಗೆ ಬರ್ತಾರೆ, ಹೋಗ್ರಕ್ಕ, ಬಂದ್ಬಿಡಿ ಎಲ್ಲ ಈ ಕಡೆ ಬನ್ನಿ, ಈ ಕಡೆ ಬರ್ತಾರೆ, ಹೋಗ್ರಣ ಬಿಡೋಣ, ಕೆಳಗೆ ಬಿಡೋಣ. ಇಲ್ಲ ನೀವೊಂದು ಕಾರಣ ಅಲ್ಲಿ ವಾಹನ ಸಿಗ್ತಾ ಇಲ್ಲ, ನಾಟಕ ಬರ್ತಾ ಇದೆ ಫೋನು. ಹಾಗಾಗಿ ನಾನೊಂದು 2 ಮಾತಾಡೋಣ ಅಂತ. ಸ್ವಾಮಿಯರಿಲ್ಲ, ಇವ್ರು ನನ್ನೇ ಸ್ವಾಮಿಯರು ಅಂದ್ಕೊಂಡ್ಬಿಟ್ಟಾರಲ್ಲ. ಕಾಲಿಗೆ ಯಾರು ಬಿದ್ದಿರಲ್ಲ, ಹೆಸರು ಬಿಡಿ. ಇವಾಗ ಬನ್ನಿ, ಆದ್ಮೇಲೆ ನಾನೇ ಬರ್ತೀನಿ. ಇಲ್ಲಿ ಬಂದ್ಮೇಲೆ ಹೋಗಿತ್ತು ನೋಡಿರ್ತೀರ, ಮನೆ ರೆಡಿ ಮಾಡ್ತೀನಿ ಇಂತ ಬಂದಿಲ್ಲ, ಲೇಟಾಗಿ ಬಂದಿದ್ದೀವಿ ನೋಡಿ. ಅನ್ನೋದಾದ್ರೆ ಭಕ್ತರ ಯಾವತ್ತೂ ಭಗವಂತಿಂದ, ನೀವು ದೂರಿಂದ ಬಂದೀವಿ ಇದೇ ಫಸ್ಟ್ ಬಂದೀವಿ ಅನ್ಬಾರ್ದು, ಬೇಜಾರಾಗುತ್ತವ ನಮ್ಗೆ. ದೂರಿಂದ ಬಂದೀವಿ ಇದೇ ಫಸ್ಟ್ ಬಂದೀವಿ, ನಮ್ಗೆ ಏನು ಕೆಲಸ ಆಗಿಲ್ಲ, ನಾವೆಲ್ಲ ಕಡೆ ಹೋಗಿ ಬಂದೀವಿ ಅಂದ್ರೆ ಯಾರು ಕಾಯಿಲೆ ಇಲ್ದಲೆ ಹಾಸ್ಪಿಟ್ಲಿಗೆ ಹೋಗಲ್ಲ, ಕಷ್ಟದಿಂದ ದೇವಸ್ಥಾನ ಬರಲ್ಲ. ನಾವು ನಿಮ್ಮಂಗೆ ದಿವಸ ಎಲ್ಲೇ ಇರ್ತೀವಿ, ಹಂಗೆ ಹೇಳಕ್ಕೂ ದಿವಸ ಎಲ್ಲೇ ದಿನ ದಿವಸ ಮಂತ್ರ ಕಟ್ತೀವಿ, ಕಸ ಹೊಡಿತೀವಿ, ಪೇಪರ್ ಹಾಯ್ತೀವಿ, ಡೈಪರ್ ಹಾಯ್ತೀವಿ, ಎಲ್ಲ ಮಾಡ್ತೀವಿ ನಾವು. ಅದ್ರ ಬಂದು ಹೇಳಿಕೆ ಬರ್ದವ್, ಬೇಜಾರಾಗುತ್ತೆ. ಏನಂದ್ರೆ ದೂರಿಂದ ಬಂದೀವಿ ಅಂತೀರಿ, ಇದೇ ಫಸ್ಟ್ ಬಂದೀವಿ ಅಂತೀರಿ, ನಮ್ಗೇನು ಗೊತ್ತೇ ಇಲ್ಲ ಅಂತೀರಿ, ಆಮೇಲೆ ಎಲ್ಲ ಕಡೆ ಹೋಗಿ ಬಂದೀವಿ ಅಂತೀರಿ. ಅವ್ರು ಬೇಜಾರ, ಎಲ್ಲ ಕಡೆ ಹೋಗಿ ಏನ್ ಮಾಡಿರ್ತೀರಿ ಹೇಳಿ ನನ್ನ. ಒಮ್ಮೆ ಪದೇ ದಿನ ಲೈವಲ್ಲಿ ಅದನ್ನೇ, ದಿನ ಫೋನಲ್ಲಿ ಹೇಳ್ಕೊಂಡಿದ್ದ, ದಿನ ಬೈಕಲ್ಲಿ ಅದೇ ಹೇಳಿ ನಮ್ಗೂ ಬೇಜಾರಾಗುತ್ತೆ, ಹೇಳ್ತಾನೆ ಇರ್ಬೇಕಾಗುತ್ತೆ. ನೋಡಿರ್ತೀವಿ ನೀವೆಲ್ಲ ವೀಲ್ ಚೇರ ಬರ್ತಾನೆ, ಕಾಲ್ ಬರುತ್ತೆ, ಫೇಸ್ಬುಕ್ ಅಲ್ಲಿ ನಾನು ಫೇಸ್ಬುಕ್ ಮಾಡಾಕ್ತಾನೆ, ನನ್ನ ಫೇಸ್ಬುಕ್ ಮಾಡ್ತಾನೆ, ಆಂಧ್ರದಿಂದ ಬರ್ತಾನೆ, ಕಣ್ಣು ಬರುತ್ತಂತೆ ಫೇಸ್ಬುಕ್, ನನ್ನ ಫೋಟೋ ಮಾಡಾಕ್ತಾನೆ, ಇವೆಲ್ಲ ಬಂದು ದಾರಿ ಮಾಡಾಕ್ತಾರೆ, ಅರೆ ಬಡಿತಾನೆ. ತಗೊಳ್ಳಿ ಓಯ್ ನನಗೆ ಯಾಕೆ ಕೇಳಾಕ್ತೀನಿ? ಏನಾಯ್ತು ಅವ್ರಿಗೆ? ಅಮ್ಮಂಗ? ಹಾ, 15 ದಿವಸ ಆಯ್ತು. ಈಗ ಚೆನ್ನಾಗಿದಾರಮ್ಮ? ಈಗ ನಾವು ಪ್ರಸಾದಲ್ಲಿ ಬೇಡ್ಕೊಂಡಿದ್ರಾ? ಏನಂತ ಬೇಡ್ಕೊಂಡಿದ್ರಿ? ನಮ್ಮ ತಾಯಿ ಹುಷಾರಾದ್ರು ಕರ್ಕೊಂಡು. ನಿಮ್ಮ ತಾಯಿನವರು? ನಂಗೂ ತಾಯಿ ಅದು. ಈ ಸೀರೆ ಅಮ್ಮಂಗೆ ಗುಡಿಸು, ಬಾಮೇಲೆ ಬಂದಿತ್ತಮ್ಮ. ಅಮ್ಮಂಗೆ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡಿಸು, ಸ್ವಲ್ಪ ಹಾರ್ಟಲ್ಲಿ ನೀರಿದೆ. ಹೇಳಿ ಈ ಕಡೆ ಕೇಳ್ಕೊಂಡು ಹೇಳ್ತೀನಿ. ಬೆಲ್ಲದ ಪಾನಕ ತೆಳ್ಳು ಮಾಡಿ, ಮಜ್ಜಿಗೆ ಒಳಗೆ ಈರುಳ್ಳಿ ಕೆಚ್ಚ ತೆಳ್ಳು ಮಾಡಿ ಕುಡಿಸಿ ಅಮ್ಮಂಗೆ. ಸ್ವಲ್ಪ ಮಸಾಲ ಬೆಲ್ಲ ಬೆಳೆದು ತಿನ್ನಿಸಿ, ಒಂದಲ್ಲಿ ತೀರ್ಥ ಕುಡಿಸಿ, ಅಮ್ಮಗೆ ಯಾವ ಕಾಯಿಲೆ ಬರಲ್ಲ. ಅಮ್ಮ ದೇವ್ರು ನಿಂಗೆ ಹೆಚ್ಚು ಆಯಾಸಾರ ಕೊಡಲಿ. ಆಗ್ಬೋದಾ? ಅಮ್ಮಂಗೆ ಒಂದ್ಸರಿ ಅಮ್ಮ ಉಳ್ಕೊಳಂಗಿಲ್ಲ ಅಂದ್ರೆ ಅಮ್ಮ ಒಂದ್ಸರಿ ಎಲ್ಲ ಹಿಂಗೆ ಚಿಕ್ಕಮ್ಮಗೆ
ದಳಮ್ ಇರ್ಬೇಕು ದೊಡ್ಡಮ್ಮ ಗಂಡ್ಮಕ್ಳವ್ರ ಸಾಕ್ತಾರವ ನೋಡ್ಕೊತಿದ್ವಿ ಸೊಸೆನವ ನೀವು ನೋಡ್ಕೊತಿದ್ದಮ್ಮ ನಿಮಗೊಂದ್ಸರಿ ದಯವಿಟ್ಟು ನೋಡೋಣ ಬಾಯಿ ಮಾಡ್ತಾರೆ ಆಂಬುಲೆನ್ಸಲ್ಲಿ ಕರ್ಕೋಬೇಕಾದ್ರೆ ಆಗ ನಾನು ನನ್ನ ಮಕ್ಕಳೆಲ್ಲ ಬೇಡ್ತೀನಿ. ಆಂಬುಲೆನ್ಸ್ ಎಲ್ಲ ಬೇಡ್ಕೊಂಡ್ರ ಅಮ್ಮ ಚೆನ್ನಾಗಿದ್ಯಾ ದೇವ್ರ ಅಮ್ಮಂಗೊಂದು ತೀರ್ಥ ಕೊಡಿಸು ಬಿಸಿ ಬಿಸಿ ಊಟ ಮಾಡ್ತೀವಿ ದೇವ್ರು ಯಾವುದೇ ಕಾಯಿಲೆ ಕೊಡದೇ ಇಲ್ಲ ಅಮ್ಮಂಗೆ ಅಂತ ನಾವೆಲ್ಲ ಬೇಡ್ಕೊಂತೀವಿ ನಾವೆಲ್ಲ ಬೇಡ್ಕೊಂಡು ಅಮ್ಮಂಗೊಂದು ಸರಿ ಹಿಂಗೆ ಈ ಥರ ಬೇಡ್ಕೊಂಡು ಅಲ್ವಾ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಬೇಡ ಹೋಗಿ